ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ 31 ವರ್ಷಗಳ ಬಳಿಕ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅಂತ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈ ವೇಳೆ ಅವರ ಮುಖದಲ್ಲಿ ಸಂಭ್ರಮ ಸಡಗರ ಎದ್ದು ಕಾಣ್ತಾ ಇತ್ತು. ಕೋರ್ಟ್ ತೀರ್ಪು ಬಂದ 8 ಗಂಟೆಯೊಳಗೆ ಪೂಜೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಅಲ್ಲಿ ಮಾಡಿಕೊಡ್ಲಾಯಿತು. ಪೂಜೆಯನ್ನ ಸಲ್ಲಿಸಲಾಯಿತು. ಮೊದಲ ಪೂಜೆಯ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರ ಮುಖದಲ್ಲಿ ಯಾವ ರೀತಿ ಸಂಭ್ರಮ ಸಡಗರ ಇತ್ತು. ಈ 31 ವರ್ಷಗಳ ಕಾಲ ಆ ಕಾಯುವಿಕೆಗೆ ಅಂತ್ಯ ಸಿಕ್ತಲ್ಲ, ಅಂತೂ ಇಂತೂ 31 ವರ್ಷದ ಬಳಿಕ ಮೊದಲ ಪೂಜೆ ಆಗ್ತಾ ಇದೆಯಲ್ಲ ಅನ್ನುವಂತಹ ನೆಮ್ಮದಿ ಅಲ್ಲಿದ್ದಂತಹ ಜನರಿಗೆ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಮಸೀದಿಯ ವ್ಯಾಸ ನೆಲಮಾಳಿಗೆಯಲ್ಲಿರುವಂತಹ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಇನ್ನೊಂದು ಕಡೆಗೆ ಅರ್ಚಕರಿಂದ ಶುಚಿ ಕೆಲಸವನ್ನ ಕೂಡ ಅಲ್ಲಿ ನೆರವೇರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದ ಹಾಗೆ ಶುಚಿ ಕೆಲಸದಲ್ಲಿ ಭಾಗಿಯಾದಂತಹ ಅರ್ಚಕರ ಉಮೇದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಗಳಿಗೆಗೋಸ್ಕರ ಕಾಯ್ತಾ ಇದ್ರು. ಅವಕಾಶ ಸಿಗ್ತಾ ಇದ್ದ ಹಾಗೆ ತಡ ಮಾಡದೆ ಶುಚಿತ್ವದ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಅರ್ಚಕ. ಪೂಜೆಗಳ ಬಳಿಕ ಹಿಂದೂಗಳ ಸಂಭ್ರಮ ಸಡಗರ ಹೇಗಿತ್ತು ಅನ್ನೋದನ್ನ ನೀವು ಈ ದೃಶ್ಯಾವಳಿ ಮೂಲಕ ನೋಡ್ತಾ ಇದ್ದೀರಾ. 93ನೇ ಇಸ್ವಿ ತನಕ ಇಲ್ಲಿ ಪೂಜೆಗೆ ಅವಕಾಶ ಇತ್ತು. ಅದಾದ್ಮೇಲೆ ಸಾಕಷ್ಟು ಲೀಗಲ್ ಬ್ಯಾಟಲ್ ಅನ್ನ ನೋಡಿದ್ರು. ಒಂದು ಪೂಜೆಗೆ ಅವಕಾಶ ಸಿಕ್ತಲ್ಲ ಅನ್ನುವಂತಹ ನೆಮ್ಮದಿ ಖುಷಿ ಇದೆ. ಮತ್ತೆ ಈ ಪೂಜೆಗೆ ಅವಕಾಶ ಸಿಕ್ಕಿದ್ದು ತುಂಬಾ ಇಂಪಾರ್ಟೆಂಟ್ ಇವ್ರಿಗೆ. ಬಿಕಾಸ್ 1986ರಲ್ಲಿ ಅಯೋಧ್ಯೆಯಲ್ಲೂ ಪೂಜೆಗೆ ಅವಕಾಶ ಸಿಕ್ಕಾಗ ತುಂಬಾ ಕ್ರೂಷಿಯಲ್ ಆಗಿತ್ತದು. ಹೀಗಾಗಿ ಇಲ್ಲೂ ಕೂಡ ಅದೇ ಸಂಭ್ರಮ. ನೆಲಮಹಡಿಯ ಹಿಡಿತದಲ್ಲಿದ್ದಂತಹ ಈ ಕಟ್ಟಡದ ಒಳಗೆ ಅದರ ಕೆಳಗಡೆ ಪೂಜೆ ಆಗ್ತಾ ಇದ್ದ ಹಾಗೆ ಒಂದ್ ಕಡೆಗೆ ಖುಷಿ, ಇನ್ನೊಂದ್ ಕಡೆಗೆ ದೇವಸ್ಥಾನದ ಹೊರಗಡೆ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ, ಬ್ಯಾರಿಕೇಡ್ಗಳನ್ನ ಹೇಗೆಲ್ಲ ಹಾಕಿದ್ದಾರೆ, ಪೊಲೀಸರು ಹೇಗೆ ಇಡೀ ಇಶ್ಯೂವನ್ನ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಿದ್ರು ಅನ್ನೋದಕ್ಕೆ ಒಂದು ವಿಷಯ. ಜ್ಞಾನವಾಪಿ ಮಸೀದಿಯಲ್ಲ ಮಂದಿರ ಅಂತ ಹೇಳಿ ಅಲ್ಲಿಯ ಹೆಸರು ಹಿಂದೆ ಇದ್ದಂತಹ ಹೆಸರಿನ ಮೇಲೆ ಮಂದಿರ್ ಅನ್ನುವಂತಹ ಲೇಬಲ್ ಅನ್ನ ಅಂಟಿಸೋ ಕೆಲಸವನ್ನ ಕೂಡ ಹಿಂದೂ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಆ ಮೂಲಕ ತಮಗೆ ತಾವು ದಕ್ಕಬೇಕಾಗಿದ್ದು ಮಂದಿರ, ಸಿಗಬೇಕಾಗಿದ್ದು ಮಂದಿರ ಅಂತ ಹೇಳೋದಕ್ಕೆ ಹೊರಟಿರೋ ಹಾಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಟೈಮ್ ಲೈನ್ ಒಂದ್ ಕಡೆ ಗಮನಿಸ್ತಾ ಇದ್ವಿ, ಇನ್ನೊಂದ್ ಕಡೆಗೆ ಇದು ತುಂಬಾ ಮಹತ್ವದ ಬೆಳವಣಿಗೆ ಅಂತ. ಯಾಕಂದ್ರೆ 86ರಲ್ಲಿ ಫೈಜಾಬಾದ್ ಕೋರ್ಟ್ ಅಯೋಧ್ಯ ವಿಚಾರದಲ್ಲಿ ಹೀಗೆ ಪೂಜೆಗೆ ಅವಕಾಶ ಕೊಟ್ಟ ಮೇಲೆ ಅಲ್ಲಿ ಮಸೀದಿ ಇತ್ತಲ್ಲ, ಅಲ್ಲಿ ನಮಾಜ್ ಮಾಡೋದನ್ನ ನಿಲ್ಲಿಸಿದ್ರು ಅಲ್ಲಿರುವಂತಹ ಮುಸ್ಲಿಮರು. ಇಲ್ಲೂ ಅದೇ ರೀತಿ ಪರಿಸ್ಥಿತಿಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದಾ? ಮೂರ್ತಿ ಆರಾಧನೆ, ವಿಗ್ರಹ ಆರಾಧನೆ ಶುರು ಮಾಡಿದ್ಮೇಲೆ ಅಲ್ಲಿ ನಮಾಜ್ ಮಾಡಲ್ಲ ಅನ್ನುವಂಥದ್ದು ಒಂದು ಅಲಿಖಿತ ನಿಯಮ. ಇಲ್ಲ ಹತ್ರದ್ದು ಏನಾದ್ರೂ ಕಂಡು ಬರುತ್ತಾ? ಹಾಗಾದ್ರೆ ಕಾದ್ ನೋಡ್ಬೇಕು. ಇದು ಬಹಳಷ್ಟು ಸೂಕ್ಷ್ಮವಾದಂತಹ ನಿರ್ಧಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಧಾರ್ಮಿಕ ಮುಖಂಡರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದು ಹೀಗೆ ಆಗ್ಬೋದು ಅನ್ನುವಂಥದ್ದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ಈಗ ಸದ್ಯಕ್ಕೆ ಕಾನೂನು ಹೋರಾಟಗಳು ಕೂಡ ನಡೀತಾ ಇದಾವೆ ಮಮತಾ. ಈಗಾಗಲೇ ಏನು ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ನಿನ್ನೆ ಪೂಜೆಗೆ ಏನು ಅವಕಾಶ ಕೊಟ್ಟಿತ್ತು, ಮತ್ತೆ ಈಗಾಗಲೇ ಪೂಜೆ ಏನು ಶುರುವಾಗಿದೆ. ಈ ನಿರ್ಧಾರದ ವಿರುದ್ಧ ಈಗ ಅಲಹಾಬಾದ್ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ನಾಳೆ ಬೆಳಗ್ಗೆ ಈ ಒಂದು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೊ ಹೀಗಾಗಿ ನಾಳೆ ಹೈಕೋರ್ಟ್ ಈ ವಿಚಾರದಲ್ಲಿ ಏನು ಹೇಳುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತಹ ಕುತೂಹಲ. ತುರ್ತು ವಿಚಾರಣೆ ನಡೆಸಬೇಕು ಅನ್ನುವಂಥದ್ದನ್ನ ಈಗ ಮಸೀದಿ ಆಡಳಿತ ಪರ ವಕೀಲರು ಕೂಡ ಅರ್ಜಿಯನ್ನ ಇವತ್ತು ಮೆನ್ಷನ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ನಾಳೆ ಬೆಳಗ್ಗೆಯ ಮೊದಲ ಅರ್ಜಿಯಾಗಿ ಇದನ್ನ ವಿಚಾರಣೆಗೆ ತೆಗೆದುಕೊಳ್ತಾರೆ. ಮತ್ತೆ ಈವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಲಾಗುತ್ತೆ. ಹೈಕೋರ್ಟ್ ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ಳುತ್ತೆ, ಒಂದ್ ವೇಳೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನ ಎತ್ತಿ ಹಿಡಿಯುತ್ತೋ ಅಥವಾ ಆ ಆದೇಶಕ್ಕೆ ತಡೆ ಕೊಡುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಹೀಗಾಗಿ ನಾಳೆ ಹೈಕೋರ್ಟ್ ಆದೇಶದ ಮೇಲೆ ಒಂದು ಹಂತದ ಬೆಳವಣಿಗೆಗಳನ್ನ ನಾವು ನಿರ್ಧಾರ ಮಾಡಬಹುದು. ಇದಾದ ಬಳಿಕ ಮುಂದಿನ ಹಂತದಲ್ಲಿ ನೀವು ಹೇಳಿದಾಗೆ ಧಾರ್ಮಿಕ ಮುಖಂಡರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕು. ಆದ್ರೆ ಸದ್ಯಕ್ಕೆ ನಾಳೆ ಎಲ್ಲವೂ ಕೂಡ ಅಲಹಾಬಾದ್ ಹೈಕೋರ್ಟ್ ನ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುವಂತದ್ದು ಮಮತಾ.
ಶಬೀರ್, ಈಗ ಹಿಂದೂ ಪೆಟಿಷನರ್ಸ್ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ನಾಳೆ ಹಾಗಾದ್ರೆ ಏನಿರುತ್ತೆ, ಏನ್ ಸಿದ್ಧತೆಯನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ? ಬಿಕಾಸ್ ಅವ್ರಿಗೆ ಒಂದ್ ಹಂತದಲ್ಲಿ ಜಯ ಸಿಕ್ಕಿರೋದಿದು. ಮುಸ್ಲಿಂ ಪೆಟಿಷನರ್ಸ್ ಅವರ ವಾದ ಜೊತೆಗೆ ಅವರು ಬಳಸ್ತಾ ಇರುವಂತಹ ಕೆಲವು ಕಾಯ್ದೆಗಳ ವಿಚಾರವನ್ನ ನಾವು ಈಗಾಗಲೇ ಗಮನಿಸಿದೀವಿ. ಸೊ ಹಿಂದೂ ಪೆಟಿಷನರ್ ಗಳ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಏನು ಅನ್ನೋದು ಕ್ರೂಷಿಯಲ್. ನೋಡಿ, ಇದು ಮಸೀದಿಯ ಆಡಳಿತ ಮಂಡಳಿ ಪರ ವಕೀಲರು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಮೊದಲು ಅವರಿಗೆ ವಾದ ಮಂಡನೆಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಸೀದಿಯ ಪರ ವಕೀಲರು ಕೂಡ ಮಾಡ್ತಾರೆ. ಬಹಳ ಮುಖ್ಯವಾಗಿ 91 ಆಕ್ಟ್ ಅನ್ನ ಅವರು ವರ್ಕ್ಶಿಪ್ ಆಕ್ಟ್ ಅನ್ನ ಮೆನ್ಷನ್ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕೆಂದ್ರೆ ಸ್ವಾತಂತ್ರ್ಯದ ನಂತರ ಯಾವ್ಯಾವ ಧಾರ್ಮಿಕ ಕ್ಷೇತ್ರಗಳು ಯಾವ್ಯಾವ ಸ್ಥಿತಿಗತಿಯಲ್ಲಿ ಇದಾವೆ, ಆಯಾ ಸ್ಥಿತಿಗತಿಗಳಲ್ಲಿ ಅವುಗಳನ್ನ ಮುಂದುವರಿಸಬೇಕು ಅನ್ನುವಂಥದ್ದು ವರ್ಕ್ಶಿಪ್ ಆಕ್ಟ್ ಹೇಳುತ್ತೆ. ಹೀಗಾಗಿ ಈಗ ಒಂದು ಹಂತದಲ್ಲಿ ಇದನ್ನೇನಾದ್ರೂ ಬದಲಾವಣೆ ಮಾಡಕ್ ಹೋದ್ರೆ ಆ ಆಕ್ಟ್ ನ ಮೀರಿ ನಿರ್ಧಾರವನ್ನ ತೆಗೆದುಕೊಂಡಂತಾಗುತ್ತೆ. ಹೀಗಾಗಿ ಇದನ್ನು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ತನ್ನ ವಾದವನ್ನ ಮುಂದಿಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇದಕ್ಕೆ ಕೌಂಟರ್ ಆಗಿ ಹಿಂದೂ ಪರ ವಕೀಲರು ಕೂಡ ಅರ್ಜಿಯ ವಾದವನ್ನ ಮಂಡಿಸಬಹುದು. ಅದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ಇತ್ತೀಚಿನ ವರದಿಯನ್ನ ಕೂಡ ನಾವು ಗಮನಿಸಬಹುದು. 17ನೇ ಶತಮಾನಕ್ಕಿಂತ ಮುಂಚೆ ಅಲ್ಲಿ ಬೃಹತ್ ಹಿಂದೂ ಮಂದಿರ ಇತ್ತು, ದೇವಾಲಯ ಇತ್ತು ಅನ್ನುವಂತಹ ವರದಿಯನ್ನ ಕೊಟ್ಟಿತ್ತು. ಅದಕ್ಕೆ ಪೂರಕವಾದಂತ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಉಲ್ಲೇಖಿಸುವಂತ ಕೆಲಸವನ್ನ ಪುರಾತತ್ವ ಇಲಾಖೆ ಮಾಡಿತ್ತು. ಈ ಎಲ್ಲಾ ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದ ಮೇಲೆ ಕೋರ್ಟ್ 2 ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದ ಮೇಲೆ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಆಮೇಲೆ ಅಂತಿಮವಾದಂತ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಹೈಕೋರ್ಟ್ ನಲ್ಲೂ ಕೂಡ ಇದು ಸ್ಪಷ್ಟವಾದಂತ ನಿರ್ಧಾರಗಳು ಬರದೇ ಇದ್ದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಈ ಒಂದು ಪ್ರಕರಣ ಹೋಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಒಂದು ದಿನದ ಪೂಜೆ ನಡೆದಿದ್ರು ಕೂಡ ಈ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಕಾನೂನು ಹೋರಾಟಗಳು ಇನ್ನೂ ಕೂಡ ಸುದೀರ್ಘವಾಗಿ ನಡೆಯುವಂತ ಸಾಧ್ಯತೆಗಳು ಇದ್ದಾವೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.